ವಚನ ಪಿತಾಮಹ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರ ಜಯಂತಿಯ ಶುಭಾಶಯಗಳು. ಗುರುವೇ ಸತ್ಕ್ರಿಯೆಯೇ ಆಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು. ಗುರುವೇ ಭಕ್ತರ ಕಲ್ಪ ತರುವೆ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ದೇಶಿಕನೇ ಅನುಭವೋಲ್ಲಾಸಕನೇ ಸಂಕಲ್ಪ ನಾಶಕನೇ ಆಣ ವಾದಿತ್ರೈಮಲದೊಳ್ನೀರಾಶಕನೇ ನನಗೆ ಕೃಪೆಯಾಗು. ಕಾರ್ಯ ಕಾರಣ ಭಕ್ತಿ ತೂರ್ಯ ತಾಮಸದ ಚಿತ್ ಸೂರ್ಯ ಎಡರಿಂಗೆ ಧೈರ್ಯವಾಗಿಹ ಗುರುವರ್ಯ ನೀನೆನಗೆ ಕೃಪೆಯಾಗು. ನಗುರೋರಧಿಕವೆಂದು ಜಗದಲ್ಲಿ ಸಾರುತಿಹ ನಿಗಮ ಶ್ರುತಿ ಕೇಳಿ ಗುರುವೇ ನಾ ನಿಮ್ಮ ಪದಯುಗವ ಬಣ್ಣಿಪೆನು ಕೃಪೆಯಾಗು. ಹರನಿಂದಲಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಚರಣವನು ನುತಿಸುವೆನು ಕರುಣಾದಿಂದೆನಗೆ ಕೃಪೆಯಾಗು. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿಪೇ ನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ನರಜೀವಿಗಳಿಗೋರ್ವ ಹರನೇ ಕಾರಣಕರ್ತ ಶರಣ ಸಂತತಿಗೆ ಗುರುವೇ ನೀ ಕರ್ತನೆಂದೆರಗಿರ್ಪೆ ನಣಿಗೆ ಕೃಪೆಯಾಗು. ಶಿವನ ಸನ್ನಿಧಿಯದೆ ಭವಮರಣ ಉಂಟೆಂದು ತವ ಪಾದ ಪದ್ಮ ಸನ್ನಿಧಿಯ ಬಯಸಿ ಬಂದವನೆನಗೆ ಗುರುವೇ ಕೃಪೆಯಾಗು. ವೀಣಾನೂತನ ಶಬ್ದ ಪಾಣಿಯಿಂದೊಗೆವಂತೆ ಜಾಣ ಶ್ರೀ ಗುರುವೇ ನೀ ನುಡಿಸಿದಂತೆ ನಾ ಮಾಡದಲ್ಲಿ ನುಡಿವೆ ಕೃಪೆಯಾಗು. ಗುಡಿ ಮಾತಿಗೊಮ್ಮೆ ನುಡಿಯ ತಾ ಕೊಡುವಂತೆ ಒಡೆಯ ನೀ ಹೊಕ್ಕೋ ನುಡಿಗೊಟ್ಟು ಪರಿಯೋಳ ನುಡಿವೆ ನೈ ಗುರುವೇ ಕೃಪೆಯಾಗು. ಯಂತ್ರವಾಹಕನಾಹ ಹಸ್ತಾಂತರ ಬೊಂಬೆಯ ಅದು ಪರತಂತ್ರದಿಂದಾಡು ವಂತೆನ್ನಾಡಿಸುವ ಸ್ವತಂತ್ರ ಶ್ರೀ ಗುರುವೇ ಕೃಪೆಯಾಗು. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೇನೈ ನೀನೇ ಒಳಹೊಕ್ಕು ಏನ ನುಡಿಸಿದೊಡನೆ ನಾ ನುಡಿವೆ ಗುರುವೇ ಕೃಪೆಯಾಗು. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಕೊರಡು ಕೊನರುವುದು ಬಲು ಬರಡು ಹಯನಾಗುವುದು ಕುರುಡಂಗೆ ಕಣ್ಣು ಬಹುದು ನಿನ್ನೊಲುಮೆಯಂದರಿದೆ ನೈ ಗುರುವೇ ಕೃಪೆಯಾಗು.
ಗುರುವೇ ಸತ್ಕ್ರಿಯೆಯೇ ಆಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು ಕೃಪೆಯಾಗು ಕೃಪೆಯಾಗು. ವಚನ ಪಿತಾಮಹ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರ ಜಯಂತಿಯ ಶುಭಾಶಯಗಳು. ವಚನ ಪಿತಾಮಹ ಎಂದೇ ಖ್ಯಾತರಾಗಿರುವಂಥ ಫ.ಗು. ಹಳಕಟ್ಟಿ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು 1880 ಜುಲೈ 2ರಂದು ಧಾರವಾಡದಲ್ಲಿ ಜನ್ಮ ತಾಳಿದರು. 1904ರಲ್ಲಿ ವಕೀಲಿ ವೃತ್ತಿಯನ್ನು ಆರಂಭಿಸಿ 1910ರಲ್ಲಿ ಹಿತಚಿಂತಕರನ್ನು ಸಮಾಜ ಸೇವಕರನ್ನು ಒಗ್ಗೂಡಿಸಿ ಆರ್ಥಿಕ ನೆರವು ಹಾಗೂ ಸಹಕಾರ ಪಡೆದು BLDE ಅಂದರೆ ಬಿಜಾಪುರ ಲಿಂಗಾಯತ ಡಿಸ್ಟ್ರಿಕ್ಟ್ ಎಜುಕೇಷನ್ ಅಸೋಸಿಯೇಷನ್ ಅನ್ನು ಆರಂಭಿಸಿದರು. ಈ ಮೂಲಕ ಸ್ಥಳೀಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವು ಹಾಗೆ ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ 3 ಶಾಲೆಗಳನ್ನು ತೆರೆದರು. ಮರಾಠಿ ಅಧಿಪತ್ಯದ ವಿಜಯಪುರದಲ್ಲಿ ಪ್ರತ್ಯೇಕ ಕನ್ನಡ ಶಾಲೆಗಳನ್ನು ತೆರೆದುದು ಕೂಡ ಇವರ ಹೆಗ್ಗಳಿಕೆ. 1912ರಲ್ಲಿ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ಮತ್ತೆ ಸಿದ್ದರಾಮೇಶ್ವರರ ನೆನಪಿನಲ್ಲಿ ಸಿದ್ದೇಶ್ವರ ಸಂಸ್ಥೆಯನ್ನ ಕೂಡ ಸ್ಥಾಪನೆ ಮಾಡಿದ್ದಾರೆ. ವಚನ ಪಿತಾಮಹ ಈ ಬಿರುದು ಇವರಿಗೆ ಸುಮ್ಮನೆ ಸಿಕ್ಕಿಲ್ಲ. ನಶಿಸಿ ಹೋಗ್ತಾ ಇದ್ದಂತಹ ತಾಡೋಲೆಗಳ ಸಂಗ್ರಹ ಮಾಡಿದ್ದಷ್ಟೇ ಅಲ್ಲದೆ ಕೇವಲ 50 ವಚನಕಾರರಷ್ಟೇ ಪರಿಚಯವಿದ್ದ ಕನ್ನಡಿಗರಿಗೆ ಸುಮಾರು 250 ವಚನಕಾರರನ್ನ ಪರಿಚಯಿಸಿ ಅವರ ವಚನಗಳನ್ನ ಸ್ವತಃ ದೈಹಿಕ ಶ್ರಮದಿಂದ ಮುದ್ರಿಸಿ ಅಂತಂದ್ರೆ ಮೊಳೆಗಳನ್ನ ಜೋಡಿಸಿ ಅಚ್ಚು ಹಾಕಿ ಪೆಡಲ್ ತೊಳೆದು ಮುದ್ರಿಸಿ ತಂತ್ರಜ್ಞಾನದ ಪ್ರಗತಿಯೇ ಇಲ್ಲದ ಕಾಲದಲ್ಲಿ ವಚನಗಳಿಗೋಸ್ಕರ ಇಷ್ಟೆಲ್ಲ ಶ್ರಮವಹಿಸಿದ ಇವರ ಅಮೋಘ ಕಾರ್ಯಕ್ಕೆ ಪರಿಶ್ರಮಕ್ಕೆ ವಚನ ಲೋಕಕ್ಕೆ ಹಳಕಟ್ಟಿಯವರು ಕೊಟ್ಟಂತಹ ಕೊಡುಗೆಗೆ ವಚನ ಪಿತಾಮಹ ಅನ್ನುವಂತಹ ಬಿರುದು ಗೌರವ ಲಭಿಸಿದೆ. ಹಳಕಟ್ಟಿಯವರು ಕೇವಲ ಸಾಹಿತ್ಯ ಲೋಕಕ್ಕಷ್ಟೇ ಸೇವೆ ಸಲ್ಲಿಸಿಲ್ಲ, ಬದಲಾಗಿ ಸಮಾಜ ಸೇವಕರಾಗಿ, ಆಡಳಿತಗಾರರಾಗಿ, ಸಂಘಟಕರಾಗಿ ಅನೇಕ ಮಹತ್ ಕಾರ್ಯಗಳನ್ನು ನೆರವೇರಿಸಿದ್ದಾರೆ. ವಿಜಯಪುರ ನಗರಸಭಾ ಅಧ್ಯಕ್ಷರಾಗಿದ್ದಾಗ ಸ್ಥಳೀಯರ ಕುಡಿಯುವ ನೀರಿನ ಬವಣೆಯನ್ನ ನೀಗಿಸುವುದಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ನೆರವಿನಿಂದ ಭೂತನಾಳ ಕೆರೆಯನ್ನ ಸ್ಥಾಪಿಸಿದ್ರು. ಬಿಜಾಪುರದಲ್ಲಿ ಬರಗಾಲ ನಿವಾರಣಾ ಸಂಸ್ಥೆಯನ್ನ ಪ್ರಾರಂಭಿಸಿ ಕೃಷಿ ಚಟುವಟಿಕೆಗಳಿಗೆ ಕಾಯಕಲ್ಪ ಒದಗಿಸಿದ್ರು. ಹಳಕಟ್ಟಿಯವರ ಅಂತಃಕರಣ ಸದಾ ಸಮಾಜಕ್ಕೆ ಮಿಡಿತಾ ಇತ್ತು. ತಮ್ಮ ಸ್ವಹಿತಾಸಕ್ತಿಯನ್ನ ಬದಿಗೊತ್ತಿ ಸಾಹಿತ್ಯ ಸೇವೆಗಂದೇ ತಮ್ಮ ಮನೆ ಮಠ ಮಾರಿ 1925ರಲ್ಲಿ ಹಿತಚಿಂತಕ ಮುದ್ರಣಾಲಯವೊಂದನ್ನು ಆರಂಭಿಸಿದ್ರು. ದೈನಂದಿನ ಸಾಮಾಜಿಕ ಆಗುಹೋಗುಗಳ ಬಗ್ಗೆ ಕನ್ನಡಿಗರಿಗೆ ಅರಿವು ಮೂಡಿಸೋದಕ್ಕಂತಲೇ ನವಕರ್ನಾಟಕ ಅನ್ನೋ ಪತ್ರಿಕೆಯನ್ನು ಕೂಡ ಪ್ರಾರಂಭಿಸಿದ್ರು. ಕರ್ನಾಟಕ ಏಕೀಕರಣ ಚಳುವಳಿಯಲ್ಲೂ ಕೂಡ ದುಡಿದ್ರು. ಇಡೀ ಬದುಕೆ ಲೋಕಹಿತಕ್ಕಾಗಿ ಸವಿಸಿದಂಥ ಫ.ಗು. ಹಳಕಟ್ಟಿಯವರ ಜನ್ಮದಿನ ಈ ದಿನ. ಅವರಿಗೆ ಚಿನ್ಮಯ ಯೂಟ್ಯೂಬ್ ಚಾನೆಲ್ನ ವತಿಯಿಂದ ನುಡಿ ನಮನಗಳು. ವಚನ ಪಿತಾಮಹ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರ ಜಯಂತಿಯ ಶುಭಾಶಯಗಳು. ಬಡತನಕ್ಕೆ ಉಂಬುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ. ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ,
ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡನು, ಶಿವಚಿಂತೆ ಇದ್ದವರ, ಶಿವಚಿಂತೆ ಇದ್ದವರ ಒಬ್ಬರನು ಕಾಣನು, ಒಬ್ಬರನು ಕಾಣನು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ, ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. ನಿಜ ಶರಣನು ನಿಜ ಶರಣನು, ನಿಜ ಶರಣನು ನಿಜ ಶರಣನು, ಬಡತನಕ್ಕೆ ಉಂಬುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಬಡತನಕ್ಕೆ 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 ಉಂಬುವ ಚಿಂತೆ. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು, ಲಿಂಗವ ಕಾಣಬಹುದು, ಲಿಂಗವ ಕಾಣಬಹುದು.
ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು. ಗುರುವೇ ಭಕ್ತರ ಕಲ್ಪ ತರುವೆ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ದೇಶಿಕನೇ ಅನುಭವೋಲ್ಲಾಸಕನೇ ಸಂಕಲ್ಪ ನಾಶಕನೇ ಆಣ ವಾದಿತ್ರೈಮಲದೊಳ್ನೀರಾಶಕನೇ ನನಗೆ ಕೃಪೆಯಾಗು. ಕಾರ್ಯ ಕಾರಣ ಭಕ್ತಿ ತೂರ್ಯ ತಾಮಸದ ಚಿತ್ಸೂರ್ಯ ಎಡರಿಂಗೆ ಧೈರ್ಯವಾಗಿಹ ಗುರುವರ್ಯ ನೀನೆನಗೆ ಕೃಪೆಯಾಗು. ನಗುರೋರಧಿಕವೆಂದು ಜಗದಲ್ಲಿ ಸಾರುತಿಹ ನಿಗಮ ಶ್ರುತಿ ಕೇಳಿ ಗುರುವೇ ನಾ ನಿಮ್ಮ ಪದಯುಗವ ಬಣ್ಣಿಪೆನು ಕೃಪೆಯಾಗು. ಹರನಿಂದಲಧಿಕ ಸದ್ಗುರುವೆಂಬುದನು ಕೇಳಿ ಗುರುವೇ ನಾ ನಿಮ್ಮ ಚರಣವನು ನುತಿಸುವೆನು ಕರುಣಾದಿಂದೆನಗೆ ಕೃಪೆಯಾಗು. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿಪೇ ನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ನರಜೀವಿಗಳಿಗೋರ್ವ ಹರನೇ ಕಾರಣಕರ್ತ ಶರಣ ಸಂತತಿಗೆ ಗುರುವೇ ನೀ ಕರ್ತನೆಂದೆರಗಿರ್ಪೆ ನಣಿಗೆ ಕೃಪೆಯಾಗು. ಶಿವನ ಸನ್ನಿಧಿಯಗೆ ಭವಮರಣ ಉಂಟೆಂದು ತವ ಪಾದ ಪದ್ಮ ಸನ್ನಿಧಿಯ ಬಯಸಿ ಬಂದವನೆನಗೆ ಗುರುವೇ ಕೃಪೆಯಾಗು. ವೀಣಾನೂತನ ಶಬ್ದ ಪಾಣಿಯಿಂದೊಗೆವಂತೆ ಜಾಣ ಶ್ರೀ ಗುರುವೇ ನೀ ನುಡಿಸಿದಂತೆ ನಾ ಮಾಡದಲ್ಲಿ ನುಡಿವೆ ಕೃಪೆಯಾಗು. ಗುಡಿ ಮಾತಿಗೊಮ್ಮೆ ನುಡಿಯ ತಾ ಕೊಡುವಂತೆ ಒಡೆಯ ನೀ ಹೊಕ್ಕೋ ನುಡಿಗೊಟ್ಟು ಪರಿಯೋಳ ನುಡಿವೆ ನೈ ಗುರುವೇ ಕೃಪೆಯಾಗು. ಯಂತ್ರವಾಹಕನ ಹಸ್ತಾಂತರ ಬೊಂಬೆಯ ಅದು ಪರತಂತ್ರದಿಂದಾಡು ವಂತೆನ್ನಾಡಿಸುವ ಸ್ವತಂತ್ರ ಶ್ರೀ ಗುರುವೇ ಕೃಪೆಯಾಗು. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೇನೈ ನೀನೇ ಒಳಹೊಕ್ಕೋ ಏನ ನುಡಿಸಿದೊಡನೆ ನಾ ನುಡಿವೆ ಗುರುವೇ ಕೃಪೆಯಾಗು. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಕೊರಡು ಕೊನರುವುದು ಬಲು ಬರಡು ಹಯನಾಗುವುದು ಕುರುಡಂಗೆ ಕಣ್ಣು ಬಹುದು ನಿನ್ನೊಲುಮೆಯಂದರಿದೆ ನೈ ಗುರುವೇ ಕೃಪೆಯಾಗು. ಶ್ರೀ ಗುರುವೇ ಸತ್ಕ್ರಿಯೆಯೇ ಆಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು. ಕೃಪೆಯಾಗು ಕೃಪೆಯಾಗು.
ನಿಮ್ಮದಾನ, ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ, ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ. ನಿಮ್ಮ ದಾನವನುಂದು ಅನ್ಯರ ಹೊಗಳುವ, ನಿಮ್ಮ ದಾನವನುಂದು ಅನ್ಯರ ಹೊಗಳುವ, ಪುಣ್ಯಗಳನ್ನೇ ನಂಬೆ ರಾಮನಾಥ, ಪುಣ್ಯಗಳನ್ನೇ ನಂಬೆ ರಾಮನಾಥ, ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ. ನಿಮ್ಮ ದಾನವನುಂದು ಅನ್ಯರ ಹೊಗಳುವ, ನಿಮ್ಮ ದಾನವನುಂದು ಆ ಅನ್ಯರ ಹೊಗಳುವ, ನಿಮ್ಮ ದಾನವನುಂದು ಆ ನಿಮ್ಮ ದಾನವನುಂದು ಅನ್ಯರ ಹೊಗಳುವ, ನಿಮ್ಮ ದಾನವನುಂದು ಅನ್ಯರ ಹೊಗಳುವ, ಆ ನಿಮ್ಮ ದಾನವನುಂದು ಅನ್ಯರ ಹೊಗಳುವ, ನಿಮ್ಮ ದಾನವನುಂದು ಅನ್ಯರ ಹೊಗಳುವ, ಆ ದಾನವನುಂದು ಅನ್ಯರ ಹೊಗಳುವ, ನಿಮ್ಮ ದಾನವನುಂದು ಅನ್ಯರ ಹೊಗಳುವ, ಪುಣ್ಯಗಳನ್ನೇ ನಂಬೆ ರಾಮ
ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯ ಬಸವಣ್ಣನ ಪೂಜಿಸಲಿಕ್ಕಾಯಿತ್ತು, ಎನ್ನ ಜೀವ ಬಸವಣ್ಣನ ನೆನೆಯಲಿಕ್ಕಾಯಿತ್ತು. ಎನ್ನ ಕಾಯ ಬಸವಣ್ಣನ ಪೂಜಿಸಲಿಕ್ಕಾಯಿತ್ತು, ಎನ್ನ ಜೀವ ಬಸವಣ್ಣನ ನೆನೆಯಲಿಕ್ಕಾಯಿತ್ತು. ಎನ್ನ ಶ್ರೋತ್ರ ಬಸವಣ್ಣನ ಚಾರಿತ್ರ್ಯವಾ ಕೇಳಲಿಕ್ಕಾಯಿತ್ತು. ಕೇಳಲಿಕ್ಕಾಯಿತ್ತು. ಎನ್ನ ಪ್ರಾಣ ಬಸವಣ್ಣನ ಸ್ತುತಿಸಲಿಕ್ಕಾಯಿತ್ತು. ಎನ್ನ ಪ್ರಾಣ ಬಸವಣ್ಣನ ಸ್ತುತಿಸಲಿಕ್ಕಾಯಿತ್ತು. ಎನ್ನ ನೇತ್ರ ಬಸವಣ್ಣನ ಸರ್ವಾಂಗವಾ ನೋಡಲಿಕ್ಕಾಯಿತ್ತು. ನೋಡಲಿಕ್ಕಾಯಿತ್ತು. ಬಸವಣ್ಣ 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 ಬಸವಣ್ಣ. ಎನ್ನ ಕಾಯ ಬಸವಣ್ಣನ ಪೂಜಿಸಲಿಕ್ಕಾಯಿತ್ತು, ಎನ್ನ ಜೀವ ಬಸವಣ್ಣನ ನೆನೆಯಲಿಕ್ಕಾಯಿತ್ತು. ಎನ್ನ ಜೀವ ಬಸವಣ್ಣನ ನೆನೆಯಲಿಕ್ಕಾಯಿತ್ತು. ಪಂಚೇಂದ್ರಿಯಗಳು ಕಲಿಗಳಾಗಿ ಬಸವಣ್ಣನ ಅರಿವಿನೊಳಗೆ ನಾನಿದ್ದೆನು. ಇಂತೆನ್ನ ಪಂಚೇಂದ್ರಿಯಗಳು ಕಲಿಗಳಾಗಿ ಬಸವಣ್ಣನ ಅರಿವಿನೊಳಗೆ ನಾನಿದ್ದೆನು. ಬಸವಣ್ಣನ ಮರಹಿನೊಳಗೆ ನಾನಿದ್ದೆನು ಕಾಣ. ಮರಹಿನೊಳಗೆ ನಾನಿದ್ದೆನು ಕಾಣ. ಕಲಿದೇವರ ದೇವ ಕಲಿದೇವರ ದೇವ ಕಲಿದೇವರ ದೇವ ಕಲಿದೇವರ ದೇವ. ಎನ್ನ ಕಾಯ ಬಸವಣ್ಣನ ಪೂಜಿಸಲಿಕ್ಕಾಯಿತ್ತು, ಎನ್ನ ಜೀವ ಬಸವಣ್ಣನ ನೆನೆಯಲಿಕ್ಕಾಯಿತ್ತು.